ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ನನಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಫಸ್ಟ್ ಪೇಮೆಂಟ್ ಬಂದಿದೆ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಬೇಕಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಫಸ್ಟ್ ನನಗೆ ಅಷ್ಟು ಹೋಪ್ ಇರಲಿಲ್ಲ, ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ಕೊಂಡು ಇಷ್ಟು ದಿನ ವಿಡಿಯೋಸ್ನ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ನನಗೆ ವಿಡಿಯೋಸ್ ಎಲ್ಲ ಅಷ್ಟು ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 2 ಮಂತ್ಸ್ ಹಿಂಗೆ ಇರುತ್ತೆ. ಸೊ ನಾನು ಜಾಸ್ತಿ ಎಫರ್ಟ್ ಹಾಕಿ ಮಾಡಿದ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದಿತ್ತು. ಎಷ್ಟು ಬಂದಿದೆ ಅಂತ ಹೇಳಲ್ಲ, ಒಟ್ಟಿನಲ್ಲಿ ಪೇಮೆಂಟ್ ಬಂದಿದೆ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ. ನಾನು ಈ ಕಡೆ ಸ್ಕ್ರೀನ್ ಶಾಟ್ ಹಾಕ್ತೀನಿ, ನಾನು ಅಮೌಂಟ್ ನ ಹೈಡ್ ಮಾಡ್ತೀನಿ ಎಷ್ಟು ಬಂದಿದೆ ಅನ್ನೋದನ್ನ. ಬಟ್ ಕನ್ಫರ್ಮ್ ನನ್ಗೆ ಅದು ಅಕೌಂಟ್ಗೆ ಬಂದು 28ಗೆ ಕ್ರೆಡಿಟ್ ಆಗಿದೆ. ನಾನು ನಿನ್ನೆ ನೋಡಿದ್ದು, ಅಂದ್ರೆ ಏನ್ ಅಮೌಂಟ್ ಇದು ಬಂದಿದ್ಯಲ್ಲ ಅಂತ. ಅಂಡ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲೂ ಕೂಡ ನಂದು ಪರ್ಫಾರ್ಮೆನ್ಸ್ ಹೆಂಗಿದೆ, ಎಷ್ಟು ಆರ್ಡರ್ ಆಗಿದೆ, ಎಷ್ಟು ಕ್ಲಿಕ್ ಮಾಡಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡೆ. ಸೊ ಇಷ್ಟ ಆಗಿದೆಯಲ್ಲ, ಪೇಮೆಂಟ್ ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ, ಇದು ನಿಜನಾ ಸುಳ್ಳ, ಸುಮ್ಮನೆ ಇಷ್ಟು ದಿನ ಕಷ್ಟಪಟ್ನಾ ಅಂತೆಲ್ಲ ಅನ್ಕೊಂಡು ಚೆಕ್ ಮಾಡಿದೆ. ಬಟ್ ನಾರ್ಮಲ್ ಮೆಸೇಜ್ ಏನು ಬಂದಿರಲಿಲ್ಲ. ಬಟ್ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಮೀಶೋ ಕ್ರಿಯೇಟರ್ ಕ್ಲಬ್ ನಮ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀವಲ್ವಾ, ಅದು ನಮಗೆ ಏನ್ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಅದು UTR ನಂಬರ್ ಇರುತ್ತೆ, ಟ್ರಾನ್ಸಾಕ್ಷನ್ ID ನಂಬರು, ಮತ್ತೆ ನಮಗೆ ಅಮೌಂಟ್ ಬಂದಿರುತ್ತೆ ಫೋನ್ ಪೇ ಅದರಲ್ಲೂ ಕೂಡ ಅದೇ ಸೇಮ್ ನಂಬರ್ ಇತ್ತು. ಅದೆರಡನ್ನು ಮ್ಯಾಚ್ ಮಾಡಿ ನನಗೆ ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ಕಡೆಯಿಂದನೇ ಪೇಮೆಂಟ್ ಬಂದಿರೋದು ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಅದು ಥರ್ಡ್ ಪಾರ್ಟಿ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಕಡೆಯಿಂದನೇ ನಮಗೆ ಪೇಮೆಂಟ್ ಬರಲ್ಲ. ಸೊ ಅದು ಏನೋ ಬೇರೆ ನೇಮ್ ಇದೆ, ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಪ್ರಿಪೇರ್ ಆಗಿಲ್ಲ, ಜಸ್ಟ್ ಖುಷಿ ಆಯ್ತು, ಅದು ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆರಾಮಾಗಿ ಮಾಡ್ಬೋದು. ನಾನು ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಈ AI ವಿಡಿಯೋಸು ಮತ್ತೆ ಅಫಿಲಿಯೇಟ್ ಲಿಂಕ್, ಬರೀ ಲಿಂಕ್ ನ ಹಾಕೊಂಡು ಸ್ಟೋರಿಗೆ ಹಾಕೋದ್ರ ಬದಲು ನಾವು ರಿಯಲ್ ಆಗಿ ಪ್ರಾಡಕ್ಟ್ ನ ಬೈ ಮಾಡಿ ರಿಯಲ್ ಆಗಿ ರಿವ್ಯೂ ಕೊಟ್ಟು ಅದನ್ನ ತೋರಿಸ್ಬಿಟ್ಟು ನಾವು ವೇರ್ ಮಾಡ್ಬಿಟ್ಟು, ಇಲ್ಲ ಹೋಮ್ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಆ ತರ ಪ್ರಾಡಕ್ಟ್ಗಳನ್ನ ಜಾಸ್ತಿ ಏನು ಯೂಸ್ ಮಾಡ್ತಾರೆ ಮತ್ತೆ ಯಾರು ಯೂಸ್ ಮಾಡ್ದಲೇ ಇರೋ ಅಂತದನ್ನ ನಾವು ತಗೊಂಡ್ಬಂದು ಅದರಲ್ಲಿ ರಿವ್ಯೂ ಚೆನ್ನಾಗಿ ಕೊಟ್ಬಿಟ್ಟು ವಿಡಿಯೋಸ್ನ ಮಾಡಿ ಹಾಕಿದ್ರೆ ನಮಗೆ ಆ ವಿಡಿಯೋಸ್ ಎಷ್ಟು ರನ್ ಆಗುತ್ತೆ ನಮಗೆ ಅಷ್ಟು ಪೇಮೆಂಟ್ ಬರುತ್ತೆ. ರನ್ ಆಗೋದು ಒಂದೇ ಅಲ್ಲ, ಆ DM ಮಾಡಿರ್ತೀವಿ ಅಲ್ವಾ, ಆ DM ಲಿಂಕ್ ನ ಏನ್ ಕ್ಲಿಕ್ ಮಾಡಿ ಎಷ್ಟು ಜನ ಬೈ ಮಾಡ್ತಾರೆ, ಆ ಬೈ ಮಾಡೋ ಕಮಿಷನ್ ಇಂದ ನಮ್ಗೆ ಅಮೌಂಟ್ ಸಿಗೋದಲ್ವಾ. ಹಂಗಾಗಿ ನಾವು ವಿಡಿಯೋ ಯಾವ ರೀತಿ ಮಾಡ್ಬೇಕು ಅಂದ್ರೆ, ನಾನು ಇಲ್ಲಿ ಒಬ್ರದ್ದು ಪ್ರೊಫೈಲ್ ಹಾಕ್ತೀನಿ ನೋಡಿ. ಅವರು ಮೀಶೋ ಕ್ರಿಯೇಟರ್ದು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಅವ್ರಿಗೆ ಏನಿಲ್ಲ ಅಂದ್ರೂ DM 13K 14K ಈ ತರ DM ಗಳಾಗಿರುತ್ತೆ. ಬಟ್ ಅವ್ರಿಗೆ ಏನಿಲ್ಲ ಅಂದ್ರೂ ಅದ್ರಲ್ಲಿ ಒಂದು 13K 14K ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದ್ 4,000-5,000 ಜನ ಕ್ಲಿಕ್ ಮಾಡಿ ಪ್ರಾಡಕ್ಟ್ ನ ಬೈ ಮಾಡಿರ್ತಾರೆ. ಸೊ ಹಂಗಾಗಿ ನಾನು ಲಾಸ್ಟ್ ಟೈಮ್ ಹೇಳ್ದೆ ಅಲ್ವಾ, ಹಾಸನ್ ಸೈಡು ಅನಿತಾ ಅಂದ್ಬಿಟ್ಟು, ಅವರು ಕೂಡ ಅಷ್ಟೇ ಒಂದು ವಾರಕ್ಕೆನೆ 1 ಲಕ್ಷ ಈ ತರ ಪೇಮೆಂಟ್ ತಗೊಳ್ತಾರೆ. ಬಟ್ ಅವರು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ರಿಯಲ್ ಆಗಿ ಪ್ರಾಡಕ್ಟ್ ನ ಓನ್ ಯೂಸ್ ತಗೊಂಡು ರಿವ್ಯೂ ಕೊಡ್ತಾ ಇದ್ದಾರೋ ಅಥವಾ ರಿವ್ಯೂ ಮಾಡ್ಬಿಟ್ಟು ರಿಟರ್ನ್ ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ರಿಟರ್ನ್ ಆಪ್ಷನ್ಸ್ ಎಲ್ರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ. ಅಂದ್ರೆ ನಾವು ಪ್ರಾಡಕ್ಟ್ ನ ತಗೊಂಡು ರಿಟರ್ನ್ ಮಾಡೋದು, ಅದು ಎಂತವ್ರು ಕೊಡ್ತಾರೆ ಅಂದ್ರೆ, ಇವಾಗ ಅವ್ರ ರೀಲ್ಸ್ ಚೆನ್ನಾಗಿ ಕ್ಲಿಕ್ ಆಗಿ ಅವ್ರ ಕಡೆಯಿಂದ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ ಅಂದ್ರೆ ಅಂತವ್ರಿಗೆ ರಿಟರ್ನ್ ಪಾಲಿಸಿ ಆರಾಮಾಗಿ ಕೊಡ್ತಾರೆ. ಅಂಡ್ ಅದ್ರ ಪ್ರೊಸೆಸ್ ಕೂಡ ತುಂಬಾ ಈಸಿ ಆಗಿರುತ್ತೆ. ಸಣ್ಣ ಪುಟ್ಟ ವಿಡಿಯೋಸ್ ವ್ಯೂಸ್ ಆಗ್ದಿರಾ ಏನೋ ಒಂದ್ 2-3 ಲಿಂಕ್ ನ ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಅದರಿಂದ ಅವ್ರಿಗೇನು ಅಷ್ಟು ಲಾಭ ಆಗಲ್ಲ. ಸೊ ನಾವು ನಮ್ಮ ಅಕೌಂಟ್ ನ ಗ್ರೋತ್ ಮಾಡ್ಕೊಂಡು ವಿಡಿಯೋ ಪರ್ಫಾರ್ಮೆನ್ಸ್ ನ ಚೆನ್ನಾಗಿ ಕೊಟ್ಬಿಟ್ಟು ಒಂದು ಕಂಟೆಂಟ್ ಇಟ್ಕೊಂಡು ಕಂಟೆಂಟ್ ಮುಖಾಂತರ ವಿಡಿಯೋನ ಮಾಡಿ ಹಾಕಿದ್ರೆ ಆವಾಗ ನಮ್ಗೆ DM ಮಾಡಿರೋಂತ ಲಿಂಕ್ ನ ಕ್ಲಿಕ್ ಮಾಡಿ ತಗೊಂಡು ಬೈ ಮಾಡುವಂತ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಆರಾಮಾಗಿ ಎಲ್ರು ಮೀಶೋ ಕ್ರಿಯೇಟರ್ ಕ್ಲಬ್ ನ ಯೂಸ್ ಮಾಡ್ಬೋದು, ಎಲ್ರು ಆರಾಮಾಗಿ ಮಾಡ್ಬೋದು. ಅದೇ ಹೇಳ್ತೀನಿ ಅಲ್ವಾ, ತುಂಬಾ ಬ್ಯುಸಿ ಇರೋರು ಮಾಡಕ್ ಆಗಲ್ಲ, ಆರಾಮಾಗಿ ಮನೇಲೇ ಇರ್ತಾರೆ ಅಲ್ವಾ, ತಿನ್ನ ಉಣ್ಣ ಮಲಕೊಂಡ ಮನೆಯವ್ರನ್ನ ನೋಡೋದ್ನ ಆ ತರ ಇರೋರು ಮಾಡ್ಬೋದು. ಬಟ್
ಈ ಕೆಲ್ಸಕ್ಕೆ ಹೋಗೋರೆಲ್ಲ ಇದನ್ನೆಲ್ಲ ಮಾಡೋದಕ್ಕಾಗಲ್ಲ. ಓಕೆನಾ? ಇದನ್ನೇ ಒಂದು ಏನ್ ಗೊತ್ತಾ, ಇವಾಗ ಯಾವ್ದೇ ಆದ್ರೂ ಅಷ್ಟೇ, ನಾವ್ ಒಂದ್ ಕೆಲಸ ಮಾಡ್ತೀವಿ ಅಂದ್ರೆ ಅದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಮಾತ್ರ ಅದ್ರಲ್ಲಿ ನಮ್ಗೆ ಸಕ್ಸಸ್ ಸಿಗುತ್ತೆ. ಏನೋ ಮಾಡ್ಬೇಕಲ್ಲ ಅನ್ಬಿಟ್ಟು ಒಂದು ಎರಡು ವಿಡಿಯೋ ಮಾಡ್ಬಿಟ್ಟು ಬಿಡು ಬಂದ್ರೆ ಬಂತು ಬಿಟ್ರೆ ಬಿಟ್ಟು ಆ ತರ ಇರೋರು ಮಾಡೋದಕ್ಕೆ ಹೋಗ್ಬೇಡಿ. ಯಾರಾದ್ರೂ ಅಷ್ಟೇ, ಯಾವ್ದೇ ಒಂದು ವಿಷಯದಲ್ಲಾದ್ರೂ ಅಷ್ಟೇ, ನಾವ್ ಎಫರ್ಟ್ ಎಷ್ಟು ಹಾಕ್ತಿವೋ ಅದ್ರಿಂದ ನಮ್ಗೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಸೊ ನನ್ಗೆ ಖುಷಿ ಇದೆ, ಯಾಕಂದ್ರೆ ನಾನು ಅಷ್ಟು ಎಫರ್ಟ್ ಹಾಕಿಲ್ಲ. ಜಸ್ಟ್ ನಾನು ತಗೊಂಡಿರೋದನ್ನ ಜಸ್ಟ್ ರಿವ್ಯೂ ಮಾಡಿ ಇದು ಯಾವ ರೀತಿ, ಇದು ಪ್ರೊಸೆಸ್ ಹೆಂಗಿರುತ್ತೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ತಿಳ್ಕೊಂಡೆ. ಬಟ್ ನಾನ್ ಯೂಸ್ ಮಾಡ್ಕೊಂತ ಇಲ್ಲ, ಬೇರೆಯವ್ರು ಯೂಸ್ ಮಾಡ್ಕೊಂಡ್ಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನ್ಗೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ಅಂಡ್ ಇದನ್ನ ಯೂಸ್ ಮಾಡೋದು ತುಂಬಾನೇ ಈಸಿ. ಕೆಲವೊಬ್ರಿಗೆ ಮೀಶೋ ಕ್ರಿಯೇಟರ್ ಅಕೌಂಟು ಇನ್ಸ್ಟಾ ಅಕೌಂಟು ಕನೆಕ್ಟ್ ಆಗ್ತಿದೆ, ಬಟ್ ಆಟೋ ಡಿ ಎಂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಅಂತವ್ರು ಏನ್ ಮಾಡಿ ಅಂದ್ರೆ ಒಂದ್ಸಲ ಇನ್ಸ್ಟಾಗ್ರಾಮ್ ನ ಅನ್ಇನ್ಸ್ಟಾಲ್ ಮಾಡಕ್ ಹೋಗ್ಬೇಡಿ. ಮೀಶೋ ಕ್ರಿಯೇಟರ್ ಕ್ಲಬ್ ಏನಿರುತ್ತೆ, ಮೀಶೋ ಆಪ್ ನ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಮತ್ತೆ ರಿಫ್ರೆಶ್ ಮಾಡ್ಕೊಂಡು ಮತ್ತೆ ಫಸ್ಟ್ ಇಂದ ಇನ್ಸ್ಟಾಲ್ ಮಾಡ್ಕೊಂಡು, ಏನ್ ಗೊತ್ತಾ ನೀವು ಮಾಡ್ತಾ ಇರೋ ಮಿಸ್ಟೇಕು, ಇನ್ಸ್ಟಾಗ್ರಾಮ್ ID ಪಾಸ್ವರ್ಡ್ ಅಂದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಒಂದೇ ಟೈಮ್ಗೆ ಸರಿಯಾಗಿ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. 2-3 ಸಲ ಯೂಸ್ ಮಾಡಿದ್ರೆ ರಾಂಗ್ ಪಾಸ್ವರ್ಡ್ ಎಲ್ಲ ಹಾಕಿದ್ರೆ ಅದರಿಂದ ನಮ್ಗೆ ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ ಗಳು ಆಗ್ತಾ ಇರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಇನ್ನೊಂದ್ಸಲ, ನನ್ನ ಫಸ್ಟ್ ವಿಡಿಯೋ 14K ವ್ಯೂಸ್ ಆಗಿದೆ, ಥ್ಯಾಂಕ್ ಯು. ಅದೇ ತರ ವಿಡಿಯೋ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಹೇಳ್ಕೊಡೋದು. ಮತ್ತೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ತರ ಹೇಳ್ಕೊಡ್ತೀನಿ, ಇನ್ನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ ಇವಾಗ ನಾನು ಇನ್ನು ಜಾಸ್ತಿ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ನಿಮ್ಗೆ ಜಾಸ್ತಿ ಚೆನ್ನಾಗಿ ಹೇಳ್ಕೊಡೋದಕ್ಕೆ ನನ್ಗೂ ಈಸಿ ಆಗುತ್ತೆ. ಅದನ್ನ ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಇನ್ನೊಂದ್ಸಲ. ಓಕೆನಾ? ಮೀಶೋ ಕ್ರಿಯೇಟರ್ ಕ್ಲಬ್ ಎಲ್ಲಿ ಹುಡುಕ್ಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು, ಅದಕ್ಕೆ ಯಾವ ರೀತಿ ಜಾಯಿನ್ ಆಗ್ಬೇಕು, ಬ್ಯಾಂಕ್ ಡೀಟೇಲ್ ವಿಡಿಯೋ ಹಾಕಿದೀನಿ, ಬಟ್ ಯಾರು ಅಷ್ಟು ನೋಡಿಲ್ಲ. ಓಕೆ, ನನ್ಗೆ 2-3 ಜನ ಕಮೆಂಟ್ ಹಾಕಿದ್ರು, ನಾನು ಅದಕ್ಕೋಸ್ಕರ ನಾನು ಹೆಂಗೋ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡಿದ ನೆಕ್ಸ್ಟ್ ಡೇನೆ ನನ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಮೀಶೋ ಕ್ರಿಯೇಟರ್ ಕ್ಲಬ್ ಕಡೆಯಿಂದ. ಸೊ ನೀವು DM ಎಲ್ಲ ಮಾಡ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಹಾಕೊಂಡಿಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಬರಲ್ಲ. ಸೊ ಹಂಗಾಗಿ ಫಸ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಂತೀರಾ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕ್ಬಿಡಿ. ಓಕೆನಾ? ನಾನು ಮೀಶೋನ ಯೂಸ್ ಮಾಡ್ತಾ ಇರೋದು 7-8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಂದು ಅದರಲ್ಲಿ ರೀಫಂಡ್ ಅಂದ್ರೆ ನಾನು ಆನ್ಲೈನ್ ಪೇಮೆಂಟ್ ಯಾವಾಗ್ಲೂ ಮಾಡೋದು. ಸೊ ಮೀಶೋ ಪೇ ಲೇಟರ್ ಕೆಲವ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತೀರಾ, ಅದು ಕೆಲವು ಕ್ಯಾಶ್ ಡೆಲಿವರಿ ತಗೊಳ್ಳೋರ್ಗೆ ಅಷ್ಟು ಪೇ ಲೇಟರ್ ಬರಲ್ಲ. ಇವಾಗ ನಾನು ತುಂಬಾ ಐಟಮ್ ತಗೊಂಡಿದ್ದೀನಿ, ರಿಟರ್ನ್ ಮಾಡಿರೋದು ಕಮ್ಮಿ. ಒಂದು 100-150 ಪ್ರಾಡಕ್ಟ್ ತಗೊಂಡಿದ್ದೀನಿ, ರಿಟರ್ನ್ 2-3 ಮಾಡಿದ್ದೀನಿ ಅಷ್ಟೇ. ನಾನು ಕ್ಯಾಶ್ ಪೇಮೆಂಟ್ ಮಾಡಿರೋದು ಕಮ್ಮಿ, ಎಲ್ಲ ಆನ್ಲೈನ್ ಪೇಮೆಂಟ್. ಸೊ ಹಂಗಾಗಿ ಇವಾಗ ವ್ಯಾಲ್ಯೂಯಬಲ್ ಕಸ್ಟಮರ್ ಅಂತಾರಲ್ಲ, ಆ ತರ ನಾನು ಮೀಶೋಗೆ ಕಸ್ಟಮರ್. ಸೊ ಹಂಗಾಗಿ ನನ್ಗೆ ಪೇ ಲೇಟರ್ ಎಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ, ನಂಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಸೊ ಆಟೋಮೆಟಿಕ್ ಅದೇ ನನಗೆ ಬಂದಿದೆ. ನಾನು ಅದನ್ನೆಲ್ಲ ತಿಳ್ಕೊಂಡು ಪೇ ಲೇಟರ್ ಏನಕ್ಕೆ ಬರುತ್ತೆ, ಪೇ ಲೇಟರ್ ಏನಕ್ಕೆ ಯೂಸ್ ಮಾಡ್ಬೇಕು, ಇದನ್ನೆಲ್ಲ ತಿಳ್ಕೊಂಡು ನನಗ್ ಲಾಸ್ಟ್ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಯೂಟ್ಯೂಬ್ ವಿಡಿಯೋದಲ್ಲಿ, ಪೇ ಲೇಟರ್ ರಿಸ್ಕ್ ಅಂದ್ಬಿಟ್ಟು. ಹೌದು, ಸಡನ್ ಆಗಿ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದಾಗೆಲ್ಲ ರಿಸ್ಕೇ ಇರುತ್ತೆ. ಅದನ್ನ ನಾವು ತಿಳ್ಕೊಂಡು ಅದನ್ನ ಯೂಸ್ ಮಾಡೋ ರೀತಿ ಕರೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೊಬಹುದು. ಫಸ್ಟ್ ಟೈಮ್ ಮಾಡ್ತೀವಿ ಅಂದ್ರೆ ಎಲ್ಲದೂ ಕಷ್ಟನೇ. ಓಕೆ, ನನ್ಗೆ ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ದು ನನ್ಗೂ ಸ್ಟಾರ್ಟಿಂಗ್ ಓಪನ್ ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರೂ 4-5 ದಿನ ಸರ್ಚ್ ಮಾಡಿದೀನಿ. ಅದ್ರಲ್ಲಿ ಈ ರಮ್ಯಾ ಅಂತ ಅವ್ರದೇ ವಿಡಿಯೋಸ್ ನಾನು ನೋಡಿ ಮಾಡ್ಕೊಂಡಿದ್ದು ಮೀಶೋ ಕ್ರಿಯೇಟರ್ ಕ್ಲಬ್. ಬಟ್ ಅವರು ಮೆಸೇಜು ನಾವು ಅಷ್ಟೇ ಅಲ್ವಾ, ಜಾಸ್ತಿ ಜನಕ್ಕೆ ರೆಸ್ಪಾನ್ಸ್ ಮಾಡಕ್ ಆಗಲ್ಲ. ಸೊ ಅವ್ರದ್ದು ವಿಡಿಯೋಸ್ ನೋಡಿನೇ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ದು ತಿಳ್ಕೊಂಡಿದ್ದು. ಬಟ್ ಅವ್ರು ಹೇಳಿದ್ದು ನನ್ಗೆ ಸಿಕ್ಲಿಲ್ಲ, ಮೀಶೋ ಕ್ರಿಯೇಟರ್ ಕ್ಲಬ್ ನ ಯಾವ ರೀತಿ ಸರ್ಚ್ ಮಾಡ್ಬೇಕು ಅಂತ. ಅವ್ರು ನನ್ಗೆ ಹೇಳಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಮೀಶೋ ಅಕೌಂಟ್ ನ ಫಾಲೋ ಮಾಡ್ಬೇಕು, ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ನ ಫಾಲೋ ಮಾಡ್ಬೇಕು. ಅದ್ರಲ್ಲಿ ಫಸ್ಟ್ ಅದನ್ನ ಫಾಲೋ ಮಾಡಿದ್ಮೇಲೆ ಅದ್ರಲ್ಲಿ ಬಯೋದಲ್ಲಿ 2ನೇ ಲಿಂಕ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ನನಗ್ ಸಿಗ್ಲಿಲ್ಲ. ಆಮೇಲೆ ನಾನು ಏನ್ ಮಾಡ್ದೆ, ಗೂಗಲ್ಗೆನೆ ಕ್ವಶನ್ ಮಾಡ್ದೆ, ಗೂಗಲ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ನ ಯಾವ ರೀತಿ ಓಪನ್ ಮಾಡ್ಕೊಬೇಕು ಅಂದ್ಬಿಟ್ಟು. ಸೊ ಅವಾಗ ನನ್ಗೆ ಅದ್ರಿಂದ ಸಿಕ್ತು. ಇದನ್ನ ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ.
ಸೊ ನಾನು ಅದನ್ನ ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನ ಇದನ್ನ ಕೆಲವರು ದುಡ್ಡೆಲ್ಲ ತಗೊಂಡು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಕೋಳಿ ರಮ್ಯ ಅಂತ ಗೊತ್ತಾ ನಿಮ್ಗೆ? ಅವ್ರಂತೂ ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ದಾರೆ. ಸೀರಿಯಲ್ ಎಲ್ಲ ಮಾಡ್ತಾ ಇದ್ರು, ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟು ಮೇಶೋ ಮತ್ತೆ ವಿಶ್ ಲಿಂಕ್ ಇದೆರಡು ಆಪ್ ನ ಇಟ್ಕೊಂಡು ಅವರು ಚೆನ್ನಾಗಿ ಪ್ರಾಡಕ್ಟ್, ಮೇನ್ ಇದ್ರಲ್ಲಿ ಏನ್ ಗೊತ್ತಾ, ನಾವು ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ನ ಬೈ ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ಯಾಕಂದ್ರೆ ಜನ ತಗೊಳ್ಳೋ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಮೇನ್ ಗಮನ ಕೊಡ್ಬೇಕಾಗಿರೋದು ಏನಕ್ಕೆ ಅಂದ್ರೆ ಒಳ್ಳೆ ಪ್ರಾಡಕ್ಟ್ ನ ತಗೊಂಡು ಅದ್ರ ಬಗ್ಗೆ ಚೆನ್ನಾಗಿ ರಿವ್ಯೂ ನ ಕೊಡ್ಬೇಕಾಗುತ್ತೆ. ರಿವ್ಯೂ ಕೊಡೋದೊಂದೇ ಮುಖ್ಯ ಅಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ 4+ ಹ್ಯಾಶ್ ಸ್ಟಾರ್ ಸಿಂಬಲ್ ಇರುತ್ತೆ ನೋಡಿ, ಆ ತರ ಇರೋದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಜಾಸ್ತಿ ಮಾಡಿದ್ದೆ ಒಂದೊಂದೇ ವಿಡಿಯೋನ ಮಾಡಿ ಹಾಕ್ಬೇಡಿ. ಮತ್ತೆ ಪ್ರಾಡಕ್ಟ್ ಎಲ್ಲ ತಗೊಂತಾ ಇರೋದನ್ನೇ ನೀವು ತಗೊಂಡು ಮಾಡಿದ್ರೆ ಆಗಲ್ಲ, ಅವ್ರಿಗೂ ಆಗಲ್ಲ ನಿಮ್ಗೂ ಆಗಲ್ಲ. ಅವ್ರು ಒಂದ್ ತಗೊಂಡಿದ್ದಾರೆ ಅಂದ್ರೆ ನೀವು ಬೇರೆ ತರ ತಗೊಂಡು ನೀವು ಬೇರೆ ತರನೇ ವಿಡಿಯೋ ಮಾಡಿ ಹಾಕಿದ್ರೆ ಸ್ವಲ್ಪ ಚೇಂಜಸ್ ಇರ್ಬೇಕು. ಕಂಟೆಂಟ್ ಮಾಡೋ ರೀತಿ ಚೇಂಜ್ ಮಾಡಿ ಹಾಕಿ. ಒಂದೇ ತರ ವಿಡಿಯೋ ಹಾಕಿದ್ರೆ ಕೂಡ ವ್ಯೂಸ್ ಆಗಲ್ಲ. ನಮ್ಗೆ ವ್ಯೂಸ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೇಕು, ಪ್ರಾಡಕ್ಟ್ ಚೆನ್ನಾಗಿರ್ಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಅಂಡ್ ಅದನ್ನ ಯೂಸ್ ಮಾಡೋ ರೀತಿ ತುಂಬಾನೇ ಚೆನ್ನಾಗಿರ್ಬೇಕು. ಹಂಗಿದ್ದಾಗ ನಮ್ಗೆ ಜಾಸ್ತಿ ಲಿಂಕ್ ಓಪನ್ ಮಾಡಿ ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಏನ್ ಗೊತ್ತಾ, ಇವಾಗ ನಾವು ಒಂದು ಪ್ರಾಡಕ್ಟ್ ಅಲ್ಲಿ ಹುಡುಕಿದೀವಿ ಅಂದ್ರೆ ಅದು ಕೆಲವ್ರಿಗೆ ಮೇಶೋ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಸಿಗುತ್ತೆ. ಆ ತರ ಸಿಕ್ಕಿದ್ರೆ ಯಾರು ನಮ್ ಲಿಂಕ್ ನ ಕ್ಲಿಕ್ ಮಾಡಿ ತಗೊಳಲ್ಲ. ಇವಾಗ ಸರ್ಚ್ ಮಾಡಿದ್ರು ಅವ್ರಿಗೆ ಸಿಗಲ್ಲ ಅಂತ ಒಂದೊಂದು ಹುಡುಕ್ಬೇಕು ನೀವು. ಎಲ್ರಿಗೂ ಸಿಗುತ್ತೆ ಅಂತ, ಹೌದು ಎಲ್ರಿಗೂ ಸಿಗುತ್ತೆ, ಬಟ್ ನಾವು ಜಾಸ್ತಿ ಸರ್ಚ್ ಮಾಡಿ ಅದ್ರ ಉಪಯೋಗಿಸೋ ಅಂತ ರೀತಿನ ವಿವಿಧ ರೀತಿಯಲ್ಲಿ ತೋರಿಸಿ ವಿಡಿಯೋನ ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ. ಕೈ ತುಂಬಾ ಫಸ್ಟಿಗೆ ಸಂಬಳ ತಗೊಳಕ್ ಆಗಲ್ಲ, ಯಾರು ಎಲ್ಲೂನು ತಗೊಳಕ್ ಆಗಲ್ಲ. ಓಕೆ, ನಾವ್ ಒಂದ್ ಕಡೆ ವರ್ಕ್ ಮಾಡ್ತೀವಿ ಅಂದ್ರೂ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಆಮೇಲೆ ನಮ್ಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ. ಓಕೆನಾ? ನಾನ್ ಫಸ್ಟ್ ಮಾಡಿರೋ ವಿಡಿಯೋದಲ್ಲಿ ಮೇಶೋ ಇಂದ ಕೈ ತುಂಬಾ ದುಡ್ಡು ತಗೊಬಹುದು, ಬಟ್ ನಾವ್ ಎಷ್ಟು ಎಫರ್ಟ್ ಹಾಕ್ತಿವೋ ಅಷ್ಟು. ಅದು 1 ತಿಂಗಳಿಗೆ 2 ತಿಂಗಳಿಗೆ ಬರಲ್ಲ. ಓಕೆನಾ? ನಾವ್ ವಿಡಿಯೋಸ್ ಮಾಡಿ ಹಾಕ್ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ಬೇಕು, ಜನರಿಗೆ ಜಾಸ್ತಿ ವಿಡಿಯೋ ರೀಚ್ ಆಗ್ಬೇಕು. ಅದ್ರಿಂದ ಕೈ ತುಂಬಾ ಇವತ್ತಿಷ್ಟಿದೆ ನಾಳೆ ಇಷ್ಟ ಆಗುತ್ತೆ, ತಗೊಬೋದಲ್ವಾ? ಇಷ್ಟ ತಗೊಂಡಿರೋರಿಗೆ ಇಷ್ಟ ತಗೊಳ್ಳೋದೇನ್ ದೊಡ್ಡ ವಿಷಯ ಅಲ್ಲ ಅಲ್ವಾ? ಓಕೆ, ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದು ಮೇಶೋ ಪ್ರಾಡಕ್ಟ್ ಯಾವ ರೀತಿ ಸರ್ಚ್ ಮಾಡಬೇಕು, ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ತಗೊಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಿಲ್ಡ್ರನ್ ಟೆಕ್ ಲವ್ ಯು ಆಲ್. ಫಸ್ಟ್ ನನ್ನ ಅಕೌಂಟ್ನ ಎಲ್ಲ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.